ವೃಶ್ಚಿಕ ರಾಶಿ ಮಂಗಳನ ಪ್ರಭಾವದಿಂದ ಅತ್ಯಂತ ಉಗ್ರವಾಗಿರ್ತಕ್ಕಂತಹ ರಾಶಿ ಅಂತಂದ್ರನ ಈ ವೃಶ್ಚಿಕ ರಾಶಿ. ಸೊ ಇಂತಹ ವೃಶ್ಚಿಕ ರಾಶಿಯವರಿಗೆ ತಮ್ಮ ಸೀಕ್ರೆಟ್ ಗಳನ್ನ ಕಾಪಾಡಿಕೊಂಡು ಹೋಗೋದ್ರೊಳಗ ವಿಶೇಷವಾದಂತಹ ಒಂದು ಇಂಟ್ರೆಸ್ಟ್ ಇರ್ತದೆ. ಸೊ ತಮ್ಮ ಸೀಕ್ರೆಟ್ಸ್ ಅನ್ನು ಅವ್ರಿಗೆ ಯಾವತ್ತಿದ್ರು ಕೂಡ ಬಿಟ್ಕೊಡೋದಿಲ್ಲ. ಇಂತಹ ವೃಶ್ಚಿಕ ರಾಶಿಯವರಿಗೆ ಯಾರು ಒಳ್ಳೆಯ ಸೋಲ್ಮೇಟ್ ಆಗ್ಲಿಕ್ಕೆ ಸಾಧ್ಯ, ಯಾರು ಒಳ್ಳೆಯ ಹೆಂಡತಿ ಆಗ್ಲಿಕ್ಕೆ ಸಾಧ್ಯ, ಯಾರು ಒಳ್ಳೆಯ ಗಂಡನಾಗ್ಲಿಕ್ಕೆ ಸಾಧ್ಯ, ಒಳ್ಳೆಯ ಬಾಯ್ ಫ್ರೆಂಡ್ ಯಾರಾಗ್ಲಿಕ್ಕೆ ಸಾಧ್ಯ, ಒಳ್ಳೆಯ ಗರ್ಲ್ ಫ್ರೆಂಡ್ ಯಾರಾಗ್ಲಿಕ್ಕೆ ಸಾಧ್ಯ, ಒಳ್ಳೆಯ ಬಿಸ್ನೆಸ್ ಪಾರ್ಟ್ನರ್ ಆಗ್ಲಿಕ್ಕೆ ಯಾರು ಸಾಧ್ಯ, ಒಳ್ಳೆಯ ವರ್ಕ್ ಮೇಟ್ ಯಾರಾಗ್ಲಿಕ್ಕೆ ಸಾಧ್ಯ, ಒಳ್ಳೆಯ ಪಾರ್ಟ್ನರ್ ಯಾರಾಗ್ಲಿಕ್ಕೆ ಸಾಧ್ಯ, ಸೊ ಒಳ್ಳೆಯ ಲವರ್ ಆಗ್ಲಿಕ್ಕೆ ಯಾರು ಸಾಧ್ಯ. ಸೊ ಇಂತಹ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ನಾನು ಫಲವನ್ನ ಹೇಳ್ತಾ ಇದ್ದೆ. ವೃಶ್ಚಿಕ ರಾಶಿ ಅಂತ ಹೇಳಿ ಬಂದಾಗ ಇವರು ಅಷ್ಟು ಸುಲಭವಾಗಿ ಪ್ರೀತಿ ಒಳಗ್ ಬೆಳಂಗಿಲ್ಲ. ಆದ್ರೆ ಪ್ರೀತಿ ಒಳಗ್ ಬಿದ್ರು ಅಂತಂದ್ರ ತಮ್ಮ ಪಾರ್ಟ್ನರ್ ಬಗ್ಗೆ ಬಹಳ ಪೊಸೆಸಿವ್ ಇರ್ತಾರೆ. ವೃಶ್ಚಿಕ ರಾಶಿಯವರಿಗೆ ಹೊಂದಿಕೆ ಆಗ್ಬಲ್ಲಂತಹ ರಾಶಿಗಳು ಅಂತಂದ್ರೆ ಮೇಷ ರಾಶಿಯವರು ವೃಶ್ಚಿಕ ರಾಶಿಯವರ ಜೊತೆಗೆ ಬಹಳ ಒಳ್ಳೆಯ ಕಂಪ್ಯಾಟಿಬಿಲಿಟಿನ ಹೊಂದ್ತಾರೆ. ವೃಶ್ಚಿಕ ರಾಶಿಯವರಿಗೆ ನೆಕ್ಸ್ಟ್ ಲೆವೆಲ್ ಒಳಗ ಹೊಂದಾಣಿಕೆ ಆಗುವಂತಹ ರಾಶಿ ಯಾವುದು ಅಂತಂದ್ರೆ ವೃಷಭ ರಾಶಿ. ಸೊ ಇನ್ನು ವೃಷಭ ರಾಶಿ ಆದ್ಮೇಲೆ ವೃಶ್ಚಿಕ ರಾಶಿಯವರ ಜೊತೆಗೆ ಹೊಂದಾಣಿಕೆ ಆಗುವಂತಹ ರಾಶಿ ತುಲಾ ರಾಶಿ. ಇನ್ನ ವೃಶ್ಚಿಕ ರಾಶಿಯವರ ಜೊತೆಗೆ ಹೊಂದಾಣಿಕೆ ಆಗುವಂತಹ ಮತ್ತೊಂದು ಮತ್ತು ಕಟ್ಟಕಡೆಯ ರಾಶಿ ಯಾವುದು ಅಂತಂದ್ರೆ ಕುಂಭ ರಾಶಿ. ಸೊ ಈ ಎಲ್ಲ ರಾಶಿಗಳವರು ಕೂಡ ಬಹಳ ಒಳ್ಳೆಯ ಹೊಂದಾಣಿಕೆಯನ್ನ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇವರ ಕಂಪ್ಯಾಟಿಬಿಲಿಟಿ ಚೆನ್ನಾಗಿರ್ತದೆ. ಸೊ ಅವಶ್ಯವಾಗಿ ನಿಮ್ಮ ವಿವಿಧ ಸಂಬಂಧಗಳನ್ನು ಹುಡುಕ್ತಿರ್ಬೇಕಾದ್ರೆ ನಿಮ್ಮ ಚಾಯ್ಸಸ್ ಫಸ್ಟ್ ಇದೇ ಆಗಿರಲಿ. ಇನ್ನ ಹೆಚ್ಚಿನ ಮಾಹಿತಿಗಾಗಿ ಸಮೀರ್ ಆಚಾರ್ಯ ಯೂಟ್ಯೂಬ್ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ವಂದನೆಗಳು.